ಕರ್ನಾಟಕ ಜನತೆಗೊಂದು ಸುವರ್ಣ ಅವಕಾಶ. ಗೋ ಸಂರಕ್ಷಣೆ, ಗಂಗಾ ಕಾವೇರಿ ನದಿ ಜೋಡಣೆ, ಭಾರತ ಮರುನಾಮಕರಣ ಈ ರೀತಿಯ ಧ್ಯೇಯಗಳನ್ನ ಇಟ್ಟುಕೊಂಡಿರುವ ಭಾರತ್ ಲಾವೋ ಆಂದೋಲನದ ಸಂಸ್ಥಾಪಕ ಅಧ್ಯಕ್ಷರು, ಜೈ ಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ನ ಸಂಸ್ಥಾಪಕರು ಆದ ಮಹರ್ಷಿ ಜೈ ಶ್ರೀನಿವಾಸನ್ ಗುರೂಜಿಯವರು ವಿದ್ಯಾರ್ಥಿಗಳು ಹಾಗೂ ಅನುಯಾಯಿಗಳ ಒತ್ತಾಯದ ಮೇರೆಗೆ ಕರ್ನಾಟಕದಾದ್ಯಂತ ಶಾಖೆಗಳನ್ನ ತೆರೆಯಲಿದ್ದಾರೆ. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ಮಹರ್ಷಿ ಜೈ ಶ್ರೀನಿವಾಸನ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ರಾಜ್ಯಾದ್ಯಂತ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಶಾಖೆಗಳನ್ನ ತೆರೆಯಲಾಗಿದ್ದು, ನಿಮ್ಮ ಓದು, ಉದ್ಯೋಗ, ಮದುವೆ, ದಾಂಪತ್ಯ, ವಿದೇಶ ಪ್ರಯಾಣ ಅಲ್ಲದೆ ಹಲವಾರು ಸಮಸ್ಯೆಗಳಿಗೆ ಲಕ್ಕಿ ದಿನಾಂಕಗಳು, ಮೊಬೈಲ್ ನಂಬರ್, ಬ್ಯಾಂಕ್ ಅಕೌಂಟ್, ಲಕ್ಕಿ ಕಲರ್, ಲಕ್ಕಿ ದಿಕ್ಕುಗಳು, ಲಕ್ಕಿ ಟಿಪ್ಸ್ಗಳನ್ನ ಉಚಿತ ಕೌನ್ಸಿಲಿಂಗ್ನ ಮೂಲಕ ನೀಡಲಾಗುವುದು. ವಧುವರರ ಅನ್ವೇಷಣೆಯಲ್ಲಿರುವವರಿಗೂ ಒಂದು ಸುವರ್ಣ ಅವಕಾಶ. ಉತ್ತಮ ಜೀವನವನ್ನ ರೂಪಿಸಿಕೊಳ್ಳುವುದರ ಜೊತೆಗೆ ಪ್ರತಿ ತಿಂಗಳು 15ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಗುರೂಜಿಯವರು ನಿಮ್ಮ ಊರುಗಳಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರುತ್ತಾರೆ. ಈ ಕೂಡಲೇ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಭೇಟಿಯ ಸಮಯವನ್ನ ಕಾಯ್ದಿರಿಸಿಕೊಂಡು ಸುಖ ಜೀವನ ನಡೆಸುವತ್ತ ಗಮನ ಹರಿಸಿ. ದೂರವಾಣಿ ಸಂಖ್ಯೆ 9901666661 9901666661. ಸರ್ 22/8/74 ಹೇಳಿ ಸರ್, ಏನ್ ಪ್ರಶ್ನೆ? ನಮ್ಮ ತಂದೆಯವರು ಇದ್ದಾರೆ, ಪ್ರೀತಿ ಇಲ್ಲ, ತಾಯಿ ಇದ್ದಾರೆ, ಅವ್ರ ಜೊತೆನೇ ಇಲ್ಲ, ತಮ್ಮ ಇದ್ದಾನೆ, ಅವನ ಲಿಂಕ್ ಇಲ್ಲ. ಓಕೆ. ನಮ್ ಫ್ಯೂಚರ್ ನಾನು ಮದುವೆ ಆಗಿದ್ದೀನಿ, ನನಗೂ ಹಂಗ ಆಗ್ಬಿಟ್ಟತ್ತ ಅಂತ. ನಿಮ್ಗೇನಕ್ಕೆ ಸರ್ ಹಂಗಾಗತ್ತೆ? 10/6/74 ಮೇಡಮ್, 28/8/2001 ಮಗಳು. ಮದುವೆ ಡೇಟ್ ಏನ್ ನಿಮ್ದು? 22/11/2000. ಮತ್ತೆ ಆ ಡೇಟಲ್ಲಿ ಮದುವೆ ಮಾಡ್ಕೊಂಡ್ರೆ ನಾನು ದೂರ ಆಗ್ಬಿಡ್ತೀನಿ, ಇಟ್ಕೊಳ್ಕೈ ಅಲ್ವಾ ಮೇಡಮ್? ಅದರಿಂದ ಫಸ್ಟ್ ಮರುಮಂದನೆ ಮಾಡಿ ಸರ್, ಫಸ್ಟ್ ಮರುಮಂದನೆ ಮಾಡಿ. ಮತ್ತೆ ತಂದೆ ತಾಯಿ ಸಿಗ್ತಾರ ಅಂತ ಸರ್. ನಿಮ್ಮ ಅಪ್ಪ ಗ್ರಹ ಇಲ್ಲಿದೆ ಸರ್, ಅವ್ನು ಸ್ಟ್ರಾಂಗ್ ತಾನೆ ಸರ್? ಏನಾದ್ರೂ ಮಾಡಕ್ಕಾಗತ್ತಾ? ಆಮೇಲೆ ಚಂದ್ರ ಇಲ್ಲಿ ಸರ್, ಓಕೆ. ಶುಕ್ರ ಅಲ್ಲಿ ಸರ್, ಶುಕ್ರನ ಮನೇಲಿ ಚಂದ್ರ, ಚಂದ್ರನ ಮನೇಲಿ ಶುಕ್ರ. ನಿಮ್ಮ ಅಮ್ಮ ಕಿಲಾಡಿ ತಾನೆ? ಶುಕ್ರ ಎಲ್ಲಿರ್ಬೇಕು? ಇಲ್ಲಿ ತಾನೆ ಇರ್ಬೇಕು. ಚಂದ್ರ ಎಲ್ಲಿರ್ಬೇಕು? ಅಲ್ಲಿ ತಾನೆ ಇರ್ಬೇಕು. ಚಂದ್ರ ಶುಕ್ರನ ಮನೆಯಲ್ಲಿ, ಶುಕ್ರ ಚಂದ್ರನ ಮನೆಯಲ್ಲಿ, ನಿಮ್ಮಪ್ಪ ಸ್ವಂತ ಮನೆಯಲ್ಲಿ. ದೀಪಾವಳಿ ಲೈಫು ಅವರಾದ್ರೂ ನೆಮ್ಮದಿಯಾಗಿದ್ದಾರೆ ಅಂತ ಸುಮ್ಮನೆ ಇರಿ ನೀವು. ನಿಮ್ ಜೊತೆ ಚೆನ್ನಾಗಿರಕ್ ಬಂದ್ರೆ ಆಮೇಲೆ ಅವ್ರ ಲೈಫ್ ಗೋವಿಂದ ಆಗ್ಬಿಡ್ತದೆ. ಅಪ್ಪ ಅಮ್ಮನಾದ್ರೂ ಬದುಕಕ್ ಬಿಡಿ ಸರ್. ಸಿಗಲ್ಲ, ಚಾನ್ಸ್ ಇಲ್ಲ. ನಮ್ಗೆ ನಮ್ಮ ಫ್ಯೂಚರ್, ನಮ್ಮ ಮಕ್ಕಳಿಂದ ನಮ್ಗೆ ಅದನ್ನ ಹೇಳ್ಬಿಡೋಣ ಬಿಡಿ ಸರ್. ನಿಮ್ ಮಗಳು, ನೀವು 4ನೇ ನಂಬರು, ನಿಮ್ ಮಗಳು 28 ಅಲ್ವಾ? 1ಕ್ಕೂ 4 ಮ್ಯಾಚ್ ಅಲ್ಲೇನ್ರಿ? ಚೆನ್ನಾಗಿದೆ. ಸೂರ್ಯ ಇಲ್ಲೇ, ಇವ್ರ ಮಗಳ ಜಾತಕದಲ್ಲಿ ಸೂರ್ಯ ಇಲ್ಲೇ, ಸೂಪರ್ ತಾನೆ? ಆಯ್ತು, ಯಾಕೆ ವರಿ ಮಾಡ್ತೀರಾ? ಆಮೇಲೆ ಇನ್ನೊಂದು ಮಗ, ಮಗನ ಜಾತಕದಲ್ಲೇ ಸೂರ್ಯ ಇಲ್ಲೇ. ಏನ್ ಪ್ರಾಬ್ಲಮ್? ಅಲ್ಲ, ಇನ್ನ ಸಣ್ಣ ಮಕ್ಕಳು ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ತಂದೆ ತಾಯಿ ಆದಂಗ ನಾವು ಹರ್ಡಿಟ್ರಿ ಇಲ್ಲ, ನಮ್ಗಾಗ್ಬಿಟ್ಟ ಇಲ್ಲ ಆಗಲ್ಲ. ಬಟ್ ಮದ್ವೆ ಡೇಟಿಂದ ಆಗುತ್ತೆ, ಮರುಮಂದನೆ ಮಾಡ್ಕೊಂಡು. ಸರಿನಾ? ಮಕ್ಳ ಎಜುಕೇಶನ್ 22ನೇ ತಾರೀಕು ಇದು ಸೂರ್ಯ ಬಂದು ಇಲ್ಲಿ ಅಂತ ಹೇಳಿದ್ವಲ್ಲ, ಯಾರು ನಿಮ್ಮ ಮಗಳ ಜಾತಕದಲ್ಲಿ 28 ಗವರ್ನಮೆಂಟ್ ಸರ್ವೆಂಟ್. ಶುಕ್ರ ಇಲ್ಲಿ, ಸೂರ್ಯ ಇಲ್ಲಿ. ಅವ್ರ ಅಜ್ಜಿಗೂ ಶುಕ್ರ ಅಲ್ಲೇನೆ, ಅವಳಿಗೂ ಶುಕ್ರ ಅಲ್ಲೇನೆ, ಅವ್ರ ತಾತನಿಗೂ ಸೂರ್ಯ ಇಲ್ಲೇನೆ, ಅವ್ರ ಅಪ್ಪನಿಗೂ ಸೂರ್ಯ ಇಲ್ಲೇನೆ, ಮೊಮ್ಮಗನಿಗೂ ಅಲ್ವಾ? ಅದೇ ಮನೆಗಳಲ್ಲಿ ಗ್ರಹ ಮಿರಾಕಲ್ಸ್ ಇವೆಲ್ಲ. ಅವಳು ಗವರ್ನಮೆಂಟ್ ಸರ್ವೆಂಟ್. 22ನೇ ತಾರೀಕು ಮದುವೆ ಮಾಡ್ಕೊಂಡ್ರಂತ ಕರ್ಮ. 22 ಮದುವೆ ಮಾಡ್ಕೊಂಡಿರಲ್ಲ, ಅದೇ ಕರ್ಮ ಅನ್ಭವಿಸ್ಬೇಕು. ಅದಕ್ಕೆ ಮುಂಚೆ ನಾವು ಸರಿ ಇಲ್ಲ. ಅದು ನಿಮ್ ತಂದೆ ತಾಯಿ ಜಾತಕದಲ್ಲಿ, ಅವ್ರ ಜಾತಕ ಇಲ್ವಲ್ಲ ಕೈಯಲ್ಲಿ ಸರ್. ಲಿಂಕ್ ಇಲ್ದೆ ಏನು ಆಗಲ್ಲ ಸರ್, ಬೆಂಕಿ ಇಲ್ದೆ ಹೋಗೇ ಆಗಲ್ಲ ಅಷ್ಟೇ. ಇದು ಮಗನ 30 2004 ಹುಟ್ಟಿದವನು ಮಗ, ಚಿಕ್ಕವನು. ಗುರು ಇಲ್ಲಿದೆ, ಕೇತು ಶುಕ್ರ ಇಲ್ಲಿದೆ, ನೋ ಪ್ರಾಬ್ಲಮ್ ಸರ್, ಚೆನ್ನಾಗಿದೆ ಜಾತಕ. ಏನು ವರಿ ಮಾಡಬೇಡಿ, ಫಸ್ಟ್ ಮರುಮಂದನೆ ಮಾಡಿ, ಒಳ್ಳೇದಾಗ್ಬಿಡುತ್ತೆ.